ಆಗಿರುವಂಥ ಚೆಲುವರಾಜು ಅನ್ನೋರು ಮಾಧ್ಯಮಗಳ ಮುಂದೆ ಒಂದು ಪ್ರೆಸ್ ಮೀಟ್ನ ಕರೆದು ಅವ್ರ ಮೇಲೆ ಆಗಿರುವಂಥ ಒಂದು ಏನು ಹ್ಯಾರಸ್ಮೆಂಟ್ ಏನಿದೆ, ಜಾತಿ ನಿಂದನೆ ಇರಬಹುದು, ಹಾಗೆ ಜೀವ ಬೆದರಿಕೆ ಏನು ಮಾಡಿದ್ದಾರೆ ಶಾಸಕರಾಗಿರುವಂಥದ್ದು, ಅವರ ಒಂದು ಆಡಿಯೋಗಳನ್ನು ಕೂಡ ವೈರಲ್ ಮಾಡಿದ್ರು, ಬಿಡುಗಡೆಯನ್ನುಗೊಳಿಸಿದ್ರು. ಬಹುಶಃ ರಾಜಕಾರಣ ಹೊರತುಪಡಿಸಿ ಒಬ್ಬ ಮಹಿಳೆಯಾಗಿ ಆ ಒಂದು ಆಡಿಯೋದಲ್ಲಿ ಮಾತಾಡಿರುವಂಥ ಮಾತುಗಳನ್ನು ಕೇಳಲಿಕ್ಕೂ ಸಹ ಸಾಧ್ಯ ಇಲ್ಲ. ಯಾರ್ದು ತಾಯಿ ಬಗ್ಗೆ, ಹೆಂಡತಿ ಬಗ್ಗೆ, ಅಂದರೆ ಯಾವ ನಿಟ್ಟಿನಲ್ಲಿ ಸಮಾಜ ಮುಂದೆ ಹೋಗ್ತಾ ಇದೆ, ಈ ರೀತಿಯಾದಂಥ ಅಸಭ್ಯವಾದ, ಅಸಹ್ಯಕರವಾದಂಥ, ಅಸಂವಿಧಾನಿಕ ಪದಗಳನ್ನು ಬಳಸಿ ಒಬ್ಬ ಜನಪ್ರತಿನಿಧಿ ಆಗಿರುವಂಥವರು ಆ ಮಟ್ಟಿನ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಅಂದರೆ ಬಹಳ ದುರದೃಷ್ಟಕರ. ನಾನು ಕೂಡ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ 2 ಬಾರಿ ಚುನಾವಣೆಯನ್ನು ಕೂಡ ಎದುರಿಸಿದ್ದೇನೆ. ಆ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಬಂದು ನಮ್ಮ ಬಳಿ ಹೇಳ್ಕೊಂಡಾಗ, ನಮಗೆ ಈ ಥರ ದೌರ್ಜನ್ಯಗಳು ಆಗ್ತಾ ಇದೆ ಅಂದಾಗ ನಾವು ಕೂಡ ಅವ್ರಿಗೆ ಹೇಳ್ತಿದ್ವಿ, ಹೋಗಿ ಪೊಲೀಸ್ ಕಂಪ್ಲೇಂಟನ್ನು ಕೊಡಿ, ನಿಮಗೆ ರಕ್ಷಣೆ ಸಿಗತ್ತೆ ಅಂತ ಹೇಳಿ. ಆದರೆ ಅವರೆಲ್ಲರೂ ಹೇಳ್ತಿದ್ದು ಒಂದೇ, ಬಹುಶಃ ನಮ್ಮ ಜೀವದ ಮೇಲೆ ನಮಗೆ ಭಾಳ ಇದಿದೆ, ನಮ್ಮ ಜೀವ ಹೋದರೆ ಏನು ಮಾಡೋದು ಮೇಡಮ್ ಅಂತ ಯಾರೂ ಕೂಡ ಮುಂದೆ ಬರ್ತಿರ್ಲಿಲ್ಲ. ನಾನು ಈ ಮೂಲಕ ಗುತ್ತಿಗೆದಾರರಾಗಿರುವಂಥ ಚೆಲುವರಾಜು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದರೆ ಒಬ್ಬ ಶಾಸಕರ ನಿಜ ಮುಖವನ್ನ ಇಡೀ ಸಮಾಜದ ಮುಂದೆ ತೆರೆದಿಟ್ಟಿದ್ದಾರೆ. ಹೌದು, ಅಲ್ಲಿ ಜಾತಿಗಳ ಮಧ್ಯೆ ಮಾತಾಡಿರುವಂಥದ್ದು, ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ, ದಲಿತರ ಬಗ್ಗೆ ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿದ್ದಾರೆ. ಒಬ್ಬ ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿ ಆ ರೀತಿಯಾದಂಥ ಹೇಳಿಕೆಗಳನ್ನು, ಭಾಷೆಗಳನ್ನು ನೀಡಬೇಕಾದ್ರೆ ಸಮಾಜಕ್ಕೂ ಕೂಡ ಯಾವ ಸಂದೇಶವನ್ನು ರವಾನಿಸ್ತಿದ್ದಾರೆ ಅಂತ ಕೂಡ ನಮಗೂ ಆಶ್ಚರ್ಯ ಅನ್ಸುತ್ತೆ. ಇಲ್ಲ, ನಾನು ಚುನಾವಣಾ ಸಮಯದಲ್ಲೂ ಕೂಡ ಈ ವಿರುದ್ಧವಾಗಿ ಪೊಲೀಸ್ ಮೆಟ್ಲನ್ನು ಕೂಡ ಏರಿದ್ದೆ, ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ವಿ. ನಾನು ಎಲ್ಲೆಲ್ಲಿ ಹೋಗ್ತಿದ್ವಿ ಅಲ್ಲಿ ಅವರದೇ ಆದ ಒಂದು ಏನು ಪಕ್ಷದ ಮುಖಂಡರುಗಳು, ಅವರ ಶಿಷ್ಯಂದ್ರು ಅಂತ ಹೇಳ್ತಾ ಇರ್ತಿದ್ರು. ಅವರು ನಾನು ಹೋಗಿದ್ದ ಕಡೆ ಕರೆಂಟ್ ಕಟ್ ಮಾಡಿಸುವಂಥದ್ದು, ನೀರು ಕಟ್ ಮಾಡಿಸುವಂಥದ್ದು, ಎಲ್ಲೋ ನಮ್ಮ ಮತದಾರರೇ ಮೇಡಮ್ ನೀವು ದಯಮಾಡಿ ನೀವು ಬರಕ್ಕೆ ಹೋಗ್ಬೇಡಿ, ನಮ್ಗೆ ನಿಮ್ಮ ಬಗ್ಗೆ ಅಭಿಮಾನ ಇದೆ, ನಾವು ಮತವನ್ನು ನೀಡ್ತೇವೆ, ದಯಮಾಡಿ ಬರಕ್ಕೆ ಹೋಗ್ಬೇಡಿ, ನೀವು ಬಂದರೆ ಎಲ್ಲೋ ಒಂದು ಕಡೆ ನಮಗೆ ಕರೆಂಟನ್ನು ಕಟ್ ಮಾಡ್ತಾರೆ, ನೀರನ್ನು ಕಟ್ ಮಾಡ್ತಾರೆ, ಈ ರೀತಿ ಆಗತ್ತೆ, ದಯಮಾಡಿ ನೀವು ಬರಲಿಕ್ಕೆ ಹೋಗಬೇಡಿ ಅಂತ ಹೇಳುವಂಥ ಸಂದರ್ಭಗಳು ಕೂಡ ಆಗಿದೆ. ಆ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದಾಗ ಅವತ್ತಿದ್ದಂಥ ಸಂದರ್ಭದಲ್ಲಿ ಅವರು ಬಹಳ ಪ್ರಭಾವಿಗಳು, ಮಂತ್ರಿಗಳಿದ್ದಂಥ ಸಂದರ್ಭ ಅದು. ನಮ್ಗೆ ಯಾವುದೇ ರೀತಿಯಾದಂಥ ಸಹಾಯ ಸಿಗಲಿಲ್ಲ. ಆದರೆ ಇವತ್ತು ಆ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ನಮ್ಮ ಸರ್ಕಾರದ ಏನು ಆರಕ್ಷಕರು ಏನಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳು, ಅವರು ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು FIR ಆಗಿತ್ತು, ನಿನ್ನೆ ಅರೆಸ್ಟನ್ನು ಕೂಡ ಮಾಡಿದ್ದಾರೆ. ಅಲ್ಲ, ನಾನು ನಿಮ್ಮನ್ನ ಕೇಳೋದು, ಯಾರಾದ್ರೂ ಶಾಸಕರಿಗೆ ಹೇಳಿದ್ರ ಆ ರೀತಿ ಮಾತಾಡಿ ಅಂತ? ಯಾರಾದ್ರೂ ದಲಿತರನ್ನ ನಿಲ್ಲಿಸಿ ಅಂತ ಹೇಳಿದ್ರ? ನಾವು ಹೇಳ್ಕೊಟ್ಟಿದ್ವಾ? ಅಥವಾ ನನ್ನ ತಂದೆ ಜಿಲ್ಲಾಧ್ಯಕ್ಷರಿದ್ದಾರೆ, ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಿದ್ದಾರೆ, ಅವ್ರ ಬಳಿ ಯಾರಾದರೂ ಬಂದು ಸಹಾಯ ಮಾಡಿ, ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಸಹಜವಾಗಿ ಆಸ್ ಅ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವ್ರು ಏನು ಕ್ರಮವನ್ನು ತೆಗೆದುಕೊಳ್ಬೇಕು, ನಮ್ಮ CMನ ಭೇಟಿ ಮಾಡಿಸುವಂಥದ್ದು ಇರ್ಬೋದು, ಅದನ್ನು ಮಾಡಿಸಿದ್ದಾರೆ. ಬಿಟ್ಟರೆ ಶಾಸಕರಿಗೆ ಯಾರು ಹೇಳ್ಕೊಟ್ಟಿಲ್ಲ, ನೀವು ಹೋಗಿ ದಲಿತರ ವಿರುದ್ಧ ಮಾತಾಡಿ, ಒಕ್ಕಲಿಗರ ವಿರುದ್ಧ ಮಾತಾಡಿ, ಆ ರೀತಿಯಾದಂಥ ಅಸಭ್ಯಕರವಾದಂಥ ಪದಗಳನ್ನು ಬಳಕೆ ಮಾಡಿ ಅಂತ ಯಾರು ಹೇಳ್ಕೊಡೋಕೆ ಸಾಧ್ಯ ಇಲ್ಲ ಅಲ್ವಾ? ಮತ್ತೆ ನೀವು ಲಂಚಕ್ಕೆ ಆಮಿಷ ಒಡ್ಡಿದ್ದೀರಿ ಅಂತ, ಇದು ಯಾವುದೂ ಕೂಡ ನಾವು ಹೇಳ್ತಿರುವಂಥದ್ದಲ್ಲ, ಯಾರು ಅನುಭವಿಸಿದ್ದಾರೆ ಗುತ್ತಿಗೆದಾರ ಅವರೇ ಹೇಳಿರುವಂಥದ್ದು, ಅವರೇ ಬಿಡುಗಡೆಗೊಳಿಸಿರುವಂಥ ಆಡಿಯೋದಲ್ಲಿರುವಂಥದ್ದು. ಮೇಡಮ್, ಇದು ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ಸೋತಿದ್ದ ಕಾರಣ ರಾಜಕೀಯವಾಗಿದ್ದ ಷಡ್ಯಂತ್ರ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಯಾರಾದ್ರೂ ಒಬ್ರು ಸೋಲ್ತಾರೆ, ಯಾರಾದ್ರೂ ಒಬ್ರು ಗೆಲ್ತಾರೆ. ಹೌದು, ನಾವು ಸೋತಿರಬಹುದು, ಆದರೆ ನಾವು ಷಡ್ಯಂತ್ರವನ್ನ ಮಾಡಿ ಈ ಒಂದು ದೊಡ್ಡ ಒಂದು ಈ ರೀತಿಯಾದಂಥ ಅಸಹ್ಯಕರವಾದಂಥ, ಅಸಭ್ಯವಾಗಿರುವಂಥ ಪದಗಳನ್ನು ಬಳಕೆ ಮಾಡಿ ಅನ್ನೋ ಒಂದು ಷಡ್ಯಂತ್ರ ರೂಪಿಸುವಂಥ ಹಿನ್ನೆಲೆ ನಮಗಿಲ್ಲ. ನಾವು ಪ್ರೊಫೆಸರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದು, ನಾನು ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದಂಥದ್ದು, ನನಗೆ ಈ ರೀತಿಯಾದಂಥ ಹಿನ್ನೆಲೆ ನಮಗೂ ಇಲ್ಲ, ನಮ್ಮ ಕುಟುಂಬದಲ್ಲಿ ಯಾರಿಗೂ ಕೂಡ ಇಲ್ಲ. ನಾವು ಷಡ್ಯಂತ್ರ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಆ ಮಾತುಗಳನ್ನು ಹೇಳಿದ್ದಾರೆ, ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಗುತ್ತಿಗೆದಾರರೇ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, FIR ಕೂಡ ಲಾಂಚ್ ಮಾಡಿದ್ದಾರೆ. ಎಕ್ಸ್ ಕಾರ್ಪೊರೇಟರು ಅವರು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಮೇಡಮ್, ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತೀರಾ?
ಇಲ್ಲ, ನಾವು ನಿನ್ನೆ ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದನೂ ಕೂಡ ಹೋಗಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದಾರೆ. ಹಾಗೆ ಇವತ್ತು ಏನು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಮ್ಮ ಕಾರ್ಯಕರ್ತರು ಕೂಡ ನಿನ್ನೆನೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೇಡಮ್, ಈಗ ಕಮಿಷನ್ ದಂಧೆ ಬಗ್ಗೆ ಅವರೇ ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ. ಈಗ ಅವರೇ ಈ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿರೋದಲ್ಲ ಮೇಡಮ್, 1 ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಅಂತ. ಹೌದು, ಗುತ್ತಿಗೆದಾರರು ಆರೋಪವನ್ನ ಮಾಡಿದ್ದಾರೆ. ಬಹುಶಃ ಕಳೆದ ಬಾರಿ ಕೆಂಪಣ್ಣ ಅವರು ಕೂಡ ಇದೇ ಆರೋಪವನ್ನ ಮಾಡಿದ್ರು. ಇವ್ರ ಹೆಸರನ್ನು ಕೂಡ ತೆಗೆದುಕೊಂಡಿದ್ರು. ಅವತ್ತು ಕೆಂಪಣ್ಣ ಅವರಿಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳಿ ರಾತ್ರೋರಾತ್ರಿ ಅಷ್ಟು ವಯಸ್ಸಾಗಿರೋ ಒಬ್ರು ಹಿರಿಯ ಇವರನ್ನು ಕೂಡ ಅರೆಸ್ಟ್ ಮಾಡಿದ್ರು ಅಲ್ವಾ. ಸೊ ಹಾಗಾಗಿ ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಸತ್ಯಾಸತ್ಯತೆಗಳನ್ನ ತಿಳಿದು ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರೆ. ಪ್ರಮುಖವಾಗಿ ಅವರು ಕೇವಲ ಇದೊಂದು ಮಾತ್ರ ಪ್ರಕರಣ ಹೊರಗಡೆ ಬಂದಿದೆ. ಈ ತರದ್ದು 100 ಪ್ರಕರಣ ಆರ್ ನಗರದಲ್ಲಿ ನಡೀತಾ ಇದೆ ಅನ್ನೋ ಒಂದು ವಿಚಾರಗಳಿದೆ. ನಿಮ್ ಗಮನಕ್ಕೆ ಬೇರೆ ಬಂದಿದೆಯಾ? ಬಹುಶಃ ನಾನು ಮೊದಲೇ ಹೇಳಿದೆ, ಬಹಳಷ್ಟು ಜನ ಬಂದು ಅಳಲನ್ನ ತೋಡ್ಕೊಂಡಿದ್ದುಂಟು. ನಾವು ಕೂಡ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಿ ಅಂತ ಕೂಡ ನಾವು ಹೇಳಿದ್ವಿ. ಆದ್ರೆ ಅವರೆಲ್ಲರೂ ಕೂಡ ಅವರ ಜೀವಕ್ಕೆ ಹೆದರ್ತಿದ್ರು. ಬಹಳ ಪ್ರಭಾವಿಗಳಿದ್ದಾರೆ, ಏನಾದ್ರೂ ಜೀವಕ್ಕೆ ಹಾನಿ ಆಗುತ್ತೆ ಅಂತ ಹೇಳಿ ಹೆದರಿದ್ರು. ಕೊನೆಯದಾಗಿ ಒಬ್ಬರು ಮಹಿಳೆ ಹಿಂದೆನೂ ಕೂಡ ಆರೋಪ ಮಾಡಿದ್ರು, ನಮ್ಮ ಸೀರೆ ಎಳೆದಿದ್ರು ಮುನಿರತ್ನವರು ಅಂತ. ಬಹುಶಃ ಬಿಬಿಎಂಪಿಯ ಮಾಜಿ ಕಾರ್ಪೊರೇಟರ್ಗಳು, ಇವಾಗೇನು ಮಾಜಿ ಕಾರ್ಪೊರೇಟರ್ಗಳಿದ್ದಾರೆ, ಅವರೇ ಕೂಡ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅದು ಮಾಧ್ಯಮಗಳಲ್ಲಿ ಎಲ್ರಿಗೂ ಗೊತ್ತಿತ್ತು, ಎಲ್ಲರೂ ಕೂಡ ಅದನ್ನ ನೋಡಿದ್ದಾರೆ. ಸೊ ಹಾಗಾಗಿ ಇದು ಅವರ ಪ್ರವೃತ್ತಿ ಅಂತ ಅನ್ಸ್ಬೋದು. ಆಗಿರುವಂತ ಚೆಲುವರಾಜು ಅನ್ನೋರು ಮಾಧ್ಯಮಗಳ ಮುಂದೆ ಒಂದು ಪ್ರೆಸ್ ಮೀಟ್ನ ಕರೆದು ಅವ್ರ ಮೇಲೆ ಆಗಿರುವಂಥ ಒಂದು ಏನು ಹ್ಯಾರಸ್ಮೆಂಟ್ ಏನಿದೆ, ಜಾತಿ ನಿಂದನೆ ಇರಬಹುದು, ಹಾಗೆ ಜೀವ ಬೆದರಿಕೆ ಏನು ಮಾಡಿದ್ದಾರೆ ಶಾಸಕರಾಗಿರುವಂಥದ್ದು, ಅವರ ಒಂದು ಆಡಿಯೋಗಳನ್ನು ಕೂಡ ವೈರಲ್ ಮಾಡಿದ್ರು, ಬಿಡುಗಡೆಯನ್ನಗೊಳಿಸಿದ್ರು. ಬಹುಶಃ ರಾಜಕಾರಣ ಹೊರತುಪಡಿಸಿ ಒಬ್ಬ ಮಹಿಳೆಯಾಗಿ ಆ ಒಂದು ಆಡಿಯೋದಲ್ಲಿ ಮಾತಾಡಿರುವಂಥ ಮಾತುಗಳನ್ನು ಕೇಳಲಿಕ್ಕೂ ಸಹ ಸಾಧ್ಯ ಇಲ್ಲ. ಯಾರ್ದು ತಾಯಿ ಬಗ್ಗೆ, ಹೆಂಡತಿ ಬಗ್ಗೆ, ಅಂದರೆ ಯಾವ ನಿಟ್ಟಿನಲ್ಲಿ ಸಮಾಜ ಮುಂದೆ ಹೋಗ್ತಾ ಇದೆ, ಈ ರೀತಿಯಾದಂಥ ಅಸಭ್ಯವಾದ, ಅಸಹ್ಯಕರವಾದಂಥ, ಅಸಂವಿಧಾನಿಕ ಪದಗಳನ್ನು ಬಳಸಿ ಒಬ್ಬ ಜನಪ್ರತಿನಿಧಿ ಆಗಿರುವಂಥವರು ಆ ಮಟ್ಟಿನ ಹೇಳಿಕೆಗಳನ್ನು ಕೊಡ್ತಾರೆ ಅಂತ ಅಂದರೆ ಬಹಳ ದುರದೃಷ್ಟಕರ. ನಾನು ಕೂಡ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ 2 ಬಾರಿ ಚುನಾವಣೆಯನ್ನು ಕೂಡ ಎದುರಿಸಿದ್ದೇನೆ. ಆ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಬಂದು ನಮ್ಮ ಬಳಿ ಹೇಳ್ಕೊಂಡಾಗ, ನಮಗೆ ಈ ತರ ದೌರ್ಜನ್ಯಗಳು ಆಗ್ತಾ ಇದೆ ಅಂದಾಗ ನಾವು ಕೂಡ ಅವ್ರಿಗೆ ಹೇಳ್ತಿದ್ವಿ, ಹೋಗಿ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಿ, ನಿಮ್ಗೆ ರಕ್ಷಣೆ ಸಿಗತ್ತೆ ಅಂತ ಹೇಳಿ. ಆದ್ರೆ ಅವರೆಲ್ಲರೂ ಹೇಳ್ತಿದ್ದು ಒಂದೇ, ಬಹುಶಃ ನಮ್ಮ ಜೀವದ ಮೇಲೆ ನಮ್ಗೆ ಬಹಳ ಇದಿದೆ, ನಮ್ಮ ಜೀವ ಹೋದ್ರೆ ಏನ್ ಮಾಡೋದು ಮೇಡಮ್ ಅಂತ ಯಾರು ಕೂಡ ಮುಂದೆ ಬರ್ತಿರ್ಲಿಲ್ಲ. ನಾನು ಈ ಮೂಲಕ ಗುತ್ತಿಗೆದಾರರಾಗಿರುವಂತ ಚೆಲುವರಾಜು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಒಬ್ಬ ಶಾಸಕರ ನಿಜ ಮುಖವನ್ನ ಇಡೀ ಸಮಾಜದ ಮುಂದೆ ತೆರೆದಿಟ್ಟಿದ್ದಾರೆ. ಹೌದು, ಅಲ್ಲಿ ಜಾತಿಗಳ ಮಧ್ಯೆ ಮಾತಾಡಿರುವಂಥದ್ದು, ಒಕ್ಕಲಿಗ ಸಮುದಾಯದ ಬಗ್ಗೆ ಮಾತಾಡಿದ್ದಾರೆ, ದಲಿತರ ಬಗ್ಗೆ ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿದ್ದಾರೆ. ಒಬ್ಬ ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿ ಆ ರೀತಿಯಾದಂಥ ಹೇಳಿಕೆಗಳನ್ನು, ಭಾಷೆಗಳನ್ನು ನೀಡಬೇಕಾದ್ರೆ ಸಮಾಜಕ್ಕೂ ಕೂಡ ಯಾವ ಸಂದೇಶವನ್ನ ರವಾನಿಸ್ತಿದ್ದಾರೆ ಅಂತ ಕೂಡ ನಮಗೂ ಆಶ್ಚರ್ಯ ಅನ್ಸುತ್ತೆ. ಚುನಾವಣಾ ಸಂದರ್ಭದಲ್ಲಿ ಕೂಡ ನಮಗೂ ಕೂಡ ಪ್ರಚಾರ ಮಾಡಕ್ಕೆ ಇಲ್ಲ, ನಾನು ಚುನಾವಣಾ ಸಮಯದಲ್ಲೂ ಕೂಡ ಈ ವಿರುದ್ಧವಾಗಿ ಪೊಲೀಸ್ ಮೆಟ್ಲನ್ನು ಕೂಡ ಏರಿದ್ದೆ, ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ವಿ. ನಾನು ಎಲ್ಲೆಲ್ಲಿ ಹೋಗ್ತಿದ್ವಿ ಅಲ್ಲಿ ಅವರದೇ ಆದ ಒಂದು ಏನು ಪಕ್ಷದ ಮುಖಂಡರುಗಳು, ಅವರ ಶಿಷ್ಯಂದ್ರು ಅಂತ ಹೇಳ್ತಾ ಇರ್ತಿದ್ರು. ಅವರು ನಾನು ಹೋಗಿದ ಕಡೆ ಕರೆಂಟ್ ಕಟ್ ಮಾಡಿಸುವಂಥದ್ದು, ನೀರು ಕಟ್ ಮಾಡಿಸುವಂಥದ್ದು, ಎಲ್ಲೋ ನಮ್ಮ ಮತದಾರರೇ ಮೇಡಮ್ ನೀವು ದಯಮಾಡಿ ನೀವು ಬರಕ್ಕೆ ಹೋಗ್ಬೇಡಿ, ನಮ್ಗೆ ನಿಮ್ಮ ಬಗ್ಗೆ ಅಭಿಮಾನ ಇದೆ, ನಾವು ಮತವನ್ನು ನೀಡ್ತೇವೆ, ದಯಮಾಡಿ ಬರಕ್ಕೆ ಹೋಗ್ಬೇಡಿ, ನೀವು ಬಂದರೆ ಎಲ್ಲೋ ಒಂದು ಕಡೆ ನಮಗೆ ಕರೆಂಟನ್ನು ಕಟ್ ಮಾಡ್ತಾರೆ, ನೀರನ್ನು ಕಟ್ ಮಾಡ್ತಾರೆ, ಈ ರೀತಿ ಆಗತ್ತೆ, ದಯಮಾಡಿ ನೀವು ಬರಲಿಕ್ಕೆ ಹೋಗಬೇಡಿ ಅಂತ ಹೇಳುವಂಥ ಸಂದರ್ಭಗಳು ಕೂಡ ಆಗಿದೆ. ಆ ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಪೊಲೀಸ್ ಸ್ಟೇಷನ್ನಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡಿದಾಗ ಅವತ್ತಿದ್ದಂಥ ಸಂದರ್ಭದಲ್ಲಿ ಅವರು ಬಹಳ ಪ್ರಭಾವಿಗಳು, ಮಂತ್ರಿಗಳಿದ್ದಂಥ ಸಂದರ್ಭ ಅದು. ನಮ್ಗೆ ಯಾವುದೇ ರೀತಿಯಾದಂಥ ಸಹಾಯ ಸಿಗಲಿಲ್ಲ. ಆದರೆ ಇವತ್ತು ಆ ಏನು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ನಮ್ಮ ಸರ್ಕಾರದ ಏನು ಆರಕ್ಷಕರು ಏನಿದ್ದಾರೆ, ಪೊಲೀಸ್ ಸಿಬ್ಬಂದಿಗಳು, ಅವರು ಸೂಕ್ತವಾದ ಕ್ರಮವನ್ನು ತೆಗೆದುಕೊಂಡು FIR ಆಗಿತ್ತು, ನಿನ್ನೆ ಅರೆಸ್ಟನ್ನು ಕೂಡ ಮಾಡಿದ್ದಾರೆ. ಅಲ್ಲ, ನಾನು ನಿಮ್ಮನ್ನ ಕೇಳೋದು, ಯಾರಾದ್ರೂ ಶಾಸಕರಿಗೆ ಹೇಳಿದ್ರ ಆ ರೀತಿ ಮಾತಾಡಿ ಅಂತ? ಯಾರಾದ್ರೂ ದಲಿತರನ್ನ ನಿಲ್ಲಿಸಿ ಅಂತ ಹೇಳಿದ್ರ? ನಾವು ಹೇಳ್ಕೊಟ್ಟಿದ್ವಾ? ಅಥವಾ ನನ್ನ ತಂದೆ ಜಿಲ್ಲಾಧ್ಯಕ್ಷರಿದ್ದಾರೆ, ಬೆಂಗಳೂರು ಪಶ್ಚಿಮ ಜಿಲ್ಲಾಧ್ಯಕ್ಷರಿದ್ದಾರೆ, ಅವ್ರ ಬಳಿ ಯಾರಾದರೂ ಬಂದು ಸಹಾಯ ಮಾಡಿ ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದೆ, ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಸಹಜವಾಗಿ ಆಸ್ ಅ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅವ್ರು ಏನು ಕ್ರಮವನ್ನು ತೆಗೆದುಕೊಳ್ಬೇಕು, ನಮ್ಮ CMನ ಭೇಟಿ ಮಾಡಿಸುವಂಥದ್ದು ಇರ್ಬೋದು, ಅದನ್ನು ಮಾಡಿಸಿದ್ದಾರೆ. ಬಿಟ್ಟರೆ ಶಾಸಕರಿಗೆ ಯಾರು ಹೇಳ್ಕೊಟ್ಟಿಲ್ಲ, ನೀವು ಹೋಗಿ ದಲಿತರ ವಿರುದ್ಧ ಮಾತಾಡಿ, ಒಕ್ಕಲಿಗರ ವಿರುದ್ಧ ಮಾತಾಡಿ, ಆ ರೀತಿಯಾದಂಥ ಅಸಭ್ಯಕರವಾದಂಥ ಪದಗಳನ್ನು ಬಳಕೆ ಮಾಡಿ ಅಂತ ಯಾರು ಹೇಳ್ಕೊಡೋಕೆ ಸಾಧ್ಯ ಇಲ್ಲ ಅಲ್ವಾ? ಮತ್ತೆ ನೀವು ಲಂಚಕ್ಕೆ ಆಮಿಷ ಒಡ್ಡಿದ್ದೀರಿ ಅಂತ, ಇದು ಯಾವುದೂ ಕೂಡ ನಾವು ಹೇಳ್ತಿರುವಂಥದ್ದಲ್ಲ, ಯಾರು ಅನುಭವಿಸ್ತಾರೆ
ಒಪ್ಪಿಸಿದ್ದಾರೆ, ಗುತ್ತಿಗೆದಾರ ಅವರೇ ಹೇಳಿರುವಂತದ್ದು, ಅವರೇ ಬಿಡುಗಡೆಗೊಳಿಸಿರುವಂತ ಆಡಿಯೋದಲ್ಲಿರುವಂತದ್ದು. ಮೇಡಮ್, ಇದು ಲೋಕಸಭೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆ ಸೋತಿದ್ದ ಕಾರಣ ರಾಜಕೀಯವಾಗಿದ್ದ ಷಡ್ಯಂತ್ರ, ಇದು ಜಂಟಿ ಕಾರ್ಯಾಚರಣೆ ಅನ್ನುವಂಥದ್ದು ಮುನಿರತ್ನ ಅವರು ಹೇಳಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯಲ್ಲಿ ಯಾರಾದ್ರೂ ಒಬ್ರು ಸೋಲ್ತಾರೆ, ಯಾರಾದ್ರೂ ಒಬ್ರು ಗೆಲ್ತಾರೆ. ಹೌದು, ನಾವು ಸೋತಿರಬಹುದು, ಆದ್ರೆ ನಾವು ಷಡ್ಯಂತ್ರವನ್ನ ಮಾಡಿ ಈ ಒಂದು ದೊಡ್ಡ ಒಂದು ಈ ರೀತಿಯಾದಂತ ಅಸಹ್ಯಕರವಾದಂತ ಅಸಭ್ಯವಾಗಿರುವಂತ ಪದಗಳನ್ನ ಬಳಕೆ ಮಾಡಿ ಅನ್ನೋ ಒಂದು ಷಡ್ಯಂತ್ರ ರೂಪಿಸುವಂತ ಹಿನ್ನೆಲೆ ನಮಗಿಲ್ಲ. ನಾವು ಪ್ರೊಫೆಸರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದು, ನಾನು ಮಕ್ಕಳಿಗೆ ಪಾಠ ಹೇಳ್ತಾ ಇದ್ದಂಥದ್ದು, ನನಗೆ ಈ ರೀತಿಯಾದಂಥ ಹಿನ್ನೆಲೆ ನಮಗೂ ಇಲ್ಲ, ನಮ್ಮ ಕುಟುಂಬದಲ್ಲಿ ಯಾರಿಗೂ ಕೂಡ ಇಲ್ಲ. ನಾವು ಷಡ್ಯಂತ್ರ ಮಾಡುವಂಥ ಅವಶ್ಯಕತೆ ಇಲ್ಲ. ಅವರು ಆ ಮಾತುಗಳನ್ನ ಹೇಳಿದ್ದಾರೆ, ಗುತ್ತಿಗೆದಾರರಿಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಹೇಳಿ ಗುತ್ತಿಗೆದಾರರೇ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ, FIR ಕೂಡ ಲಾಂಚ್ ಮಾಡಿದ್ದಾರೆ. ಎಕ್ಸ್ ಕಾರ್ಪೊರೇಟರ್ ಅವರು ಜಾತಿ ನಿಂದನೆ ಮಾಡಿದ್ದಾರೆ ಅಂತ ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರ ಮೇಲೆ ಸೂಕ್ತವಾದಂಥ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಮೇಡಮ್, ಕ್ಷೇತ್ರದಲ್ಲಿ ಪ್ರತಿಭಟನೆ ಮಾಡ್ತೀರಾ ಈ ವಿಚಾರ? ಇಲ್ಲ, ನಾವು ನಿನ್ನೆ ಕೂಡ ಮಹಿಳಾ ಕಾಂಗ್ರೆಸ್ ವತಿಯಿಂದನೂ ಕೂಡ ಹೋಗಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದಾರೆ. ಹಾಗೆ ಇವತ್ತು ಏನು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ನಮ್ಮ ಕಾರ್ಯಕರ್ತರು ಕೂಡ ನಿನ್ನೆನೆ ಹೋಗಿ ಕಂಪ್ಲೇಂಟ್ ಅನ್ನು ಕೂಡ ಕಾಮಾಕ್ಷಿ ಪಾಳ್ಯ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಮೇಡಮ್, ಈಗ ಕಮಿಷನ್ ದಂಧೆ ಬಗ್ಗೆ ಅವರೇ ಸರ್ಕಾರಕ್ಕೆ ಪತ್ರವನ್ನ ಬರೀತಾರೆ. ಈಗ ಅವರೇ ಈ ಒಂದು ಕೇಸಲ್ಲಿ ಸಿಕ್ಕಾಕೊಂಡಿರೋದಲ್ಲ ಮೇಡಮ್, 1 ಲಕ್ಷ ಡಿಮ್ಯಾಂಡ್ ಮಾಡಿದ್ರು ಅಂತ. ಹೌದು, ಗುತ್ತಿಗೆದಾರರು ಆರೋಪವನ್ನ ಮಾಡಿದ್ದಾರೆ. ಬಹುಶಃ ಕಳೆದ ಬಾರಿ ಕೆಂಪಣ್ಣ ಅವರು ಕೂಡ ಇದೇ ಆರೋಪವನ್ನ ಮಾಡಿದ್ರು, ಇವ್ರ ಹೆಸರನ್ನು ಕೂಡ ತೆಗೆದುಕೊಂಡಿದ್ರು. ಅವತ್ತು ಕೆಂಪಣ್ಣ ಅವರಿಗೆ ಮಾನನಷ್ಟ ಮೊಕದ್ದಮೆ ಹಾಕ್ತೀವಿ ಅಂತ ಹೇಳಿ ರಾತ್ರೋರಾತ್ರಿ ಅಷ್ಟು ವಯಸ್ಸಾಗಿರೋ ಒಬ್ರು ಹಿರಿಯ ಇವರನ್ನು ಕೂಡ ಅರೆಸ್ಟ್ ಮಾಡಿದ್ರು ಅಲ್ವಾ. ಸೊ ಹಾಗಾಗಿ ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅದರಲ್ಲಿ ಸತ್ಯಾಸತ್ಯತೆಗಳನ್ನ ತಿಳಿದು ಪೊಲೀಸರು ಕ್ರಮವನ್ನ ತೆಗೆದುಕೊಳ್ತಾರೆ. ಪ್ರಮುಖವಾಗಿ ಅವರು ಕೇವಲ ಇದೊಂದು ಮಾತ್ರ ಪ್ರಕರಣ ಹೊರಗಡೆ ಬಂದಿದೆ. ಈ ತರದ್ದು 100 ಪ್ರಕರಣ RR ನಗರದಲ್ಲಿ ನಡೀತಾ ಇದೆ ಅನ್ನೋ ಒಂದು ವಿಚಾರಗಳಿದೆ. ನಿಮ್ ಗಮನಕ್ಕೆ ಬೇರೆ ಬಂದಿದೆಯಾ? ಬಹುಶಃ ನಾನು ಮೊದಲೇ ಹೇಳಿದೆ, ಬಹಳಷ್ಟು ಜನ ಬಂದು ಅಳಲನ್ನ ತೋಡ್ಕೊಂಡಿದ್ದುಂಟು. ನಾವು ಕೂಡ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಡಿ ಅಂತ ಕೂಡ ನಾವು ಹೇಳಿದ್ವಿ. ಆದ್ರೆ ಅವರೆಲ್ಲರೂ ಕೂಡ ಅವರ ಜೀವಕ್ಕೆ ಹೆದರ್ತಿದ್ರು. ಬಹಳ ಪ್ರಭಾವಿಗಳಿದ್ದಾರೆ, ಏನಾದ್ರೂ ಜೀವಕ್ಕೆ ಹಾನಿ ಆಗುತ್ತೆ ಅಂತ ಹೇಳಿ ಹೆದರಿದ್ರು. ಕೊನೆಯದಾಗಿ ಒಬ್ಬರು ಮಹಿಳೆ ಹಿಂದೆನೂ ಕೂಡ ಆರೋಪ ಮಾಡಿದ್ರು, ನಮ್ಮ ಸೀರೆ ಎಳೆದಿದ್ರು ಮುನಿರತ್ನ ಅವರು ಅಂತ. ಬಹುಶಃ BBMPಯ ಮಾಜಿ ಕಾರ್ಪೊರೇಟರ್ಗಳು, ಇವಾಗೇನು ಮಾಜಿ ಕಾರ್ಪೊರೇಟರ್ಗಳಿದ್ದಾರೆ, ಅವರೇ ಕೂಡ ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಅದು ಮಾಧ್ಯಮಗಳಲ್ಲಿ ಎಲ್ರಿಗೂ ಗೊತ್ತಿತ್ತು, ಎಲ್ಲರೂ ಕೂಡ ಅದನ್ನ ನೋಡಿದ್ದಾರೆ. ಸೊ ಹಾಗಾಗಿ ಇದು ಅವರ ಪ್ರವೃತ್ತಿ ಅಂತ ಅನ್ಸ್ಬೋದು.